ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದ್ದರಿಂದಾಗಿ ಹರಿಹರದ ಗಂಗಾನಗರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನದಿ ನೀರು ಮನೆಗೆ ನುಗ್ತಾ ಇರುವಂತಹ ಆತಂಕ ಶುರುವಾಗಿದೆ. ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಆಶ್ವಾಸನೆಗೆ ಗಂಗಾನಗರ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ. ಹಿಡಿಶಾಪವನ್ನು ಕೂಡ ಹಾಕ್ತಿದ್ದಾರೆ. ಇನ್ನು ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ದಾವಣಗೆರೆಯ ಪ್ರತಿನಿಧಿ ಬಸವರಾಜ್ ದೊಡ್ಮನಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ನಗರದ ಗಂಗಾನಗರದಲ್ಲಿ ಇದ್ದೀವಿ. ನೋಡ್ತಾ ಇರೋದು ತುಂಗಭದ್ರಾ ನದಿ ಮತ್ತೆ ಪ್ರವಾಹ ಶುರುವಾಗಿದೆ. ಇದು ನಿರಂತರವಾಗಿ ಇವರ ಸಮಸ್ಯೆ ಬಗೆಹರಿದ ಸಮಸ್ಯೆ ಆಗಿದೆ. ಸುಮಾರು 40-50 ವರ್ಷಗಳಿಂದ ಇಲ್ಲಿ ವಾಸ ಆಗಿರ್ತಕ್ಕಂಥ ಜನ ಏನು ಒಂದು ವರ್ಷದಲ್ಲಿ ಒಂದು 15ರಿಂದ 20 ದಿನ ಈ ಪ್ರವಾಹ ಸಂಕಷ್ಟಕ್ಕೆ ಸಿಲುಕುವುದು ಒಂದು ಸಂಪ್ರದಾಯ ಎಂಬಂತಾಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ನೋಡ್ತಾ ಇರ್ಬೋದು, ಬಹುತೇಕವಾಗಿ ಏನು ತುಂಗಭದ್ರಾ ನದಿಯಿಂದ ಸಂಪೂರ್ಣ ಬೆಳೆಗಳು ಜಲಾವೃತ ಆಗಿರ್ತಕ್ಕಂಥದ್ದು. ಭದ್ರಾ ಡ್ಯಾಮ್ನಿಂದ ಕೂಡ ಮತ್ತು ತುಂಗಾ ಡ್ಯಾಮ್ನಿಂದ ಕೂಡ ನೀರನ್ನು ಬಿಟ್ಟಿರ್ತಕ್ಕಂಥದ್ದು. ಬೆಳಿಗ್ಗೆ ಇಲ್ಲಿರ್ತಕ್ಕಂಥ ನೀರು ಬೆಳಗಿಂದ ನೀರು ಹೆಚ್ಚಾಗ್ತಾ ಅಂತ ಏನು ಕಂಡು ಬರ್ತಾ ಇದೆ. ಈ ಮೊದಲು ಈ ಗಿಡಗಳ ಹತ್ತಿರ ನೀರು ಇವತ್ತು ಈ ಗುಡಿಸಲವರೆಗೂ ಬರ್ತಾ ಇದೆ. ಹೀಗೆ ನೀರಿನ ಪ್ರಮಾಣ ಹೆಚ್ಚುತ್ತಾ ಇದೆ. ಈಗಾಗಲೇ ದಾವಣಗೆರೆ ಜಿಲ್ಲೆಯ ಹರಿಹರ ಮತ್ತು ಹೊನ್ನಾಳಿ ಮತ್ತು ನ್ಯಾಮತಿ ಈ 3 ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು 67ಕ್ಕೂ ಹೆಚ್ಚು ಗ್ರಾಮಗಳಿಗೆ ಒಂದು ರೀತಿಯಾದಂತಹ ಪ್ರವಾಹದ ಭೀತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿನ ಒಂದು ಜನರಿಗೆ ಏನು ಬೇಡಿಕೊಳ್ತಕ್ಕಂಥದ್ದು, ಇವರು ಸಂಪೂರ್ಣವಾಗಿ ಏನು ಈಗಾಗಲೇ ಸರ್ಕಾರ ಕಾಳಜಿ ಕೇಂದ್ರವನ್ನು ತೆಗೆದಿದ್ದು, ಇವರಿಗಾಗಿ ಆ ಕಾಳಜಿ ಕೇಂದ್ರಕ್ಕೆ ಹೋಗಬಾರದು ಎಂಬತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಇಲ್ಲಿನ ಒಂದು ಗಂಗಾನಗರದ. ಕಾರಣ ಅಂದರೆ ಕಳೆದ ಹಲವಾರು ವರ್ಷಗಳಿಂದ ಇವರು ಸೈಟ್ಗಾಗಿ ಹೋರಾಟ ಮಾಡ್ತಾ ಇದ್ದಾಗ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಇಲ್ಲಿ ಕೆಲವೊಂದು ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ಬೇಸತ್ತಿದ್ದಾರೆ ಜನ. ಇವರು ಕಾಳಜಿ ಕೇಂದ್ರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ, ಇಲ್ಲೇ ಏನಾದರೂ ಆಗಲಿ ಇಲ್ಲೇ ಆಗಲಿ ಅಂತಕ್ಕಂಥದ್ದು. ಮತ್ತು ಇಷ್ಟು ವರ್ಷ ಹೋರಾಟ ಮಾಡಿದ್ರು ಕೂಡ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಕೇವಲ ಚುನಾವಣೆಗೆ ಮಾತ್ರ ಚುನಾವಣೆಗೆ ಬಂದಾಗ ಮಾತ್ರ ಒಂದು ಮತ ಕೇಳಲಿಕ್ಕೆ ಬರ್ತಾರೆ ಬಿಟ್ಟರೆ ಈಗಾಗಲೇ ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂಥ, ರೇಷನ್ ಕಾರ್ಡ್ ಕೊಟ್ಟಿದ್ದು ಎಲ್ಲ ದಾಖಲೆಗಳನ್ನು ಕೊಟ್ಟರು ಕೂಡ ಇವರಿಗೆ ಸುರಕ್ಷಿತವಾಗಿ ಈಗಾಗಲೇ ಗುತ್ತೂರು ಕಡೆ ಒಂದು 8 ಎಕರೆ ಜಮೀನಿದೆ, ಅಲ್ಲಿ ಸೈಟನ್ನು ಕೊಡಬೇಕು ಎಂಬತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು ಕೂಡ ಕೊಡ್ತೀವಿ ಎಂಬತಕ್ಕಂಥದ್ದು ಸುಮಾರು 40 ವರ್ಷಗಳಿಂದ ಹಾಗೆ ಜಗ್ಗಿಸ್ಕೊಂಡು ಬರ್ತಕ್ಕಂಥ. ಬಹುತೇಕ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅಲ್ಪಸಂಖ್ಯಾತರ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ, ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಇರ್ತಕ್ಕಂಥದ್ದು. ಇವರು ನಿತ್ಯ ದುಡಿದ್ರೇನೆ ಇವರು ಬದುಕು. ಹೀಗಾಗಿ ಇವರಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡುವವರೆಗೆ ನಾವು ಯಾವ ರೀತಿ ಕಾಳಜಿ ಕೇಂದ್ರಕ್ಕೆ ಹೋಗಲ್ಲ ಎಂಬತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ಗಂಗಾನಗರದಿಂದ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.